12,80,000 ಫೈನಲ್ ಆಗತ್ತೆ ಸರ್. ಸರ್ NX ಕಾರ್ಗೆ ಬನ್ನಿ ಸರ್. ಮದುವೆ ಆಗದೆ ಇರೋರಿಗೂ ಮದುವೆ ಆಗಬೇಕು, ಒಂದಲ್ಲ ಸರ್ ಎರಡೆರಡು ಮದುವೆ ಆಗಬೇಕು ಅಂತ ಕಾರ್ ಕೊಡ್ತೀನಿ, ಬನ್ನಿ ಸರ್. ಲೋ ಬಜೆಟ್ ಗಳ ಸುಗ್ಗಿ ಅಂತಾನೆ ಹೇಳ್ಬೋದು ಸರ್. NX ಕಾರ್ನಲ್ಲಿ 1 ಲಕ್ಷಕ್ಕೆ ಸರ್. 1 ಲಕ್ಷಕ್ಕೆ ಕೊಡ್ತಾ ಇದೀವಿ. 3,65,000 ಫೈನಲ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 2,80,000 ಬಜೆಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ನೋಡ್ತಾ ಇದೀರಾ ಸರ್. ಬರೀ 1,45,000 ಸರ್, 2,35,000 ಸರ್, 1,90,000 ಕೊಡ್ಬೇಡ ಸರ್. ಯಾರು ಈ ಪ್ರೈಸ್ ಅಲ್ಲಿ ಕೊಡಲ್ಲ. 3,75,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಅದು ಕೂಡ ಇನ್ನೋವಾ 1,60,000 ಫೈನಲ್ ಮಾಡ್ಕೊಡ್ತೀವಿ. 9 ಮಾಡಲ್ ಅದು ಕೂಡ ಬೆಸ್ಟ್ ವೆಹಿಕಲ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಇಯರ್ ಎಂಡ್ ಸೇಲ್ ಅಲ್ಲಿ ಬರೀ 1,35,000 ಸರ್, 1,20,000 ಸರ್. ಓಕೆ, 1,90,000 ಸರ್. ಈ ನಂಬರ್ ಇದೆಯಲ್ಲ ಸರ್ 0003, ಈ ನಂಬರ್ಗೆ 1 ಲಕ್ಷ ಕೊಡ್ಬೇಕು ಸರ್. ನಾವು ಗಾಡಿ ಸಮೇತ 1 ಲಕ್ಷ ಕೊಡ್ತಾ ಇದೀವಿ. ಓಕೆ, 3,80,000ಗೆ ರೆನಾಲ್ಟ್ ಡಸ್ಟರ್. ಇಯರ್ ಎಂಡ್ ಧಮಾಕಾ ಸೇಲ್ ಸರ್. ಬರೀ 2 ಲಕ್ಷ ಕೊಡ್ತೀನಿ ಸರ್. ನಿಮಗೋಸ್ಕರ ಇವತ್ತು ನೀವು ನೋಡ್ತಾ ಇರ್ಬೋದು NXO ಕಾರ್ಸ್ಗೆ ಬಂದಿದ್ದೀನಿ. ನೀವೇನಾದ್ರೂ ಕಾರ್ ತಗೋಬೇಕಾ, ಇಲ್ಲ ನಿಮ್ಮ ಹತ್ರ ಇರುವಂಥ ಕಾರ್ ಕೊಟ್ಟು ನೀವು ಬೇರೆ ಕಾರ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಖಂಡಿತವಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಮೇಲೆ ಇರೋ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನ್ ಪೂರ್ತಿ ಅಡ್ರೆಸ್ ಇರುತ್ತೆ. ಬೇಕು ಅನ್ನೋರು ಅತಿ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅನ್ನೋರು ವಿಡಿಯೋ ಮೇಲೆ ಇರುವಂಥ ನಂಬರ್ ಕರೆ ಮಾಡ್ಬೋದು, ಇಲ್ಲ ಡಿಸ್ಕ್ರಿಪ್ಷನ್ ನಾವೇನು ಕೊಟ್ಟಿರ್ತೀವಿ ಲೊಕೇಶನ್ ಅಲ್ಲಿಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಜೊತೆ. ಸೊ ಇವತ್ತು ಡೀಟೇಲ್ ಕೊಡೋಕ್ಕೆ ಸರ್ ಕೂಡ ಇದ್ದಾರೆ. ಸರ್ ಎಷ್ಟಿದೆ ಸರ್ ಇವತ್ತು ಕಾರ್ಗಳು? 110+ ವೆಹಿಕಲ್ಸ್ ಇದೆ ಸರ್. 110+. ಪ್ರೈಸ್ ಎಲ್ಲ ಹೆಂಗಿರುತ್ತೆ ಇವತ್ತು? ಪ್ರೈಸ್ ಎಲ್ಲ ಇಯರ್ ಎಂಡ್ ಧಮಾಕಾ ಸೇಲ್ ಸರ್. ಧಮಾಕಾ ಸೇಲು. ಓಕೆ, ಲೋನ್ ಅಂತ ಬಂದರೆ ಯಾವ ಮಾಡಿಂದ ಲೋನ್ ಆಗುತ್ತೆ ಸರ್? 2012 ಮೇಲೆ ಸರ್. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಸರ್, ಥ್ರೂಔಟ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರಲಿ ಸರ್, ನಿಮ್ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ ಸರ್. ಅದು ಒಂದಲ್ಲ ಎರಡಲ್ಲ, ನಿಮ್ಗೆ 2 ಕಡೆ ಇಷ್ಟ ಆಗಿಲ್ವಾ, ಮೂರನೇ ಕಡೆ ಇಷ್ಟ ಆಗಿಲ್ವಾ, 4ನೇ ಕಡೆ, ಹಾಗೆ ಒಂದು 8-10 ಆರ್ಗನೈಸೇಷನ್ ಇದೆ ಸರ್. ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್? ಈಗ ಡೀಟೇಲ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಸರ್, ಬನ್ನಿ ಸರ್. ಓಕೆ, ಮಾರುತಿ ಸುಜುಕಿ ವ್ಯಾಗನರ್ ಡೀಟೇಲ್ ಸರ್. ವ್ಯಾಗನರ್ LXi ಸರ್, 2012 ಸರ್, ಸೆಕೆಂಡ್ ಓನರ್, 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 2 ಲಕ್ಷಕ್ಕೆ? 2 ಲಕ್ಷಕ್ಕೆ. ಓಕೆ, 2 lakhsಗೆ ವ್ಯಾಗನರ್. ನಾನು ಇವತ್ತು ಯಾವುದೇ ಪ್ರೈಸ್ ಹೇಳ್ತಾ ಇದ್ದೀನಿ ಸರ್, ಎಲ್ಲದು ಇಯರ್ ಎಂಡ್ ಧಮಾಕಾ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಸರ್. ಸ್ಟಾಕ್ ಕ್ಲಿಯರೆನ್ಸ್ ಸೇಲ್. ಮತ್ತೆ ಈ ಆಫರ್ ಸಿಗಲ್ಲ ಹಾಗಾದ್ರೆ? ಈ ಆಫರ್ ಈ ವರ್ಷದಲ್ಲಿ ಸಿಗಲ್ಲ ಸರ್, ಬರೋ ವರ್ಷ ಸಿಗ್ಬೋದು. ಓಕೆ, ಬರೋ ವರ್ಷ ಸಿಗ್ಬೋದು, ಅದು ಕೂಡ ಮತ್ತೆ ಇಯರ್ ಎಂಡ್ಗೆ. ಹೌದು. ಓಕೆ, ಸೊ ನೆಕ್ಸ್ಟ್ ಸರ್ ಇಲ್ಲೊಂದು ಎರ್ಟಿಗಾ ಇದೆ ನೋಡಿ ಸರ್. ಅದು 7 ಸೀಟರ್ ಗಾಡಿ ಸರ್. 2012 ಸೆಕೆಂಡ್ ಓನರ್ ಎರ್ಟಿಗಾ VXi ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 4 ಲಕ್ಷಕ್ಕೆ ಫೈನಲ್. 4 ಲಕ್ಷಕ್ಕೆ ಎರ್ಟಿಗಾ VXi ಪೆಟ್ರೋಲ್ 7 ಸೀಟರ್ ಗಾಡಿ ಸರ್. ಓಕೆ, ಸೊ ನೆಕ್ಸ್ಟ್ ಸರ್ ಇಲ್ಲಿ ನೋಡಿ ಸರ್, ಬ್ರಿಜಾ ಇದೆ 2018 ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ಸ್ ಅಷ್ಟೇ ಸರ್, ಬೊಂಬಾಟ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 7 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 7 lakhs ನೆಗೋಷಿಯಬಲ್. 7 lakhs ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಸಿಂಗಲ್ ಓನರ್ ಗಾಡಿ. ಓಕೆ, ನೆಕ್ಸ್ಟ್ ಪೆಟ್ರೋಲ್ ಇಂಜಿನ್ ಡಿಸೈರ್ ಸರ್. ಡಿಸೈರ್ ಅಲ್ಲಿ VXi 2014 ಸರ್, ಸಿಂಗಲ್ ಓನರ್ ಗಾಡಿ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 4 ಲಕ್ಷಕ್ಕೆ ಸರ್. 4 ಲಕ್ಷಕ್ಕೆ 4 lakh. ಓಕೆ, 4 lakhsಗೆ. ನೆಕ್ಸ್ಟ್ ಸರ್, ಹಾಗೆ ಇನ್ನೊಂದು ಹೋಂಡಾ ಮೊಬಿಲಿಯೋ ಇದೆ 7 ಸೀಟರ್ ಅಲ್ಲಿ. ಮೊಬಿಲಿಯೋ ಇದೆ, ಒಂದು ಫ್ಯಾನ್ ಬೇಸ್ ಇದೆ ಸರ್. 2014 ಸೆಕೆಂಡ್ ಓನರು. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಒಂದು ಒಳ್ಳೆ ವೈಟ್ ಕಲರ್ ಇದೆ, ಶೋರೂಮ್ ಟೇಸ್ಟ್ ಅಲ್ಲೇ ಇರೋ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 4,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4,85,000. 4,85,000 ಫೈನಲ್ ಮಾಡ್ತೀನಿ. ಲೋ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಸರ್. ಲೋ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಮನೆ ಹೊರಗಲ್ಲ ಸರ್, ಮನೆ ಒಳಗೂ ಇಟ್ಕೋಬಹುದು ಸರ್. 2015 ಸಿಂಗಲ್ ಓನರ್ ಸರ್. ನ್ಯಾನೋ ಟ್ವಿಸ್ಟ್ ಇದೆ ನಿಮ್ ಕಣ್ ಮುಂದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಬರೀ 1,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,25,000. ಅದು ಕೂಡ ನ್ಯಾನೋ ಟ್ವಿಸ್ಟ್. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಡಸ್ಟರ್ ಇದೆ ನೋಡಿ ಸರ್. ಡಸ್ಟರ್ ಅಲ್ಲಿ RXZ ಸರ್. ಇದು 2015 ಸರ್, ಸೆಕೆಂಡ್ ಓನರ್, 110 PS ಆಗಿದೆ. 2015 ಸೆಕೆಂಡ್ ಓನರ್, ಅದು ಡೀಸೆಲ್ ಗಾಡಿ ಸರ್. RXZ ಟಾಪ್ ಎಂಡ್ ಗಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 4,85,000. ಚಾಕ್ಲೇಟ್ ಕಲರ್ ಇದೆ ಸರ್. ಚಾಕ್ಲೇಟ್ ತರನೇ ಆರಾಮಾಗಿ ತಗೊಂಡು ಹೋಗ್ತಾ ಇರ್ಬೋದು ಸರ್. ಓಕೆ, 85 PS 110 ಸರ್. ಅದು 110 PS ಸರ್. 110 PS. ಓಕೆ ಸರ್, ಇಲ್ಲೊಂದು ಹೊಂಡಾ ಆಕ್ಸೆಂಟ್ ಇದೆ ನೋಡಿ ಸರ್. 2015 ಸೆಕೆಂಡ್ ಓನರ್ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಗಾಡಿ ಬೊಂಬಾಟ್ ಆಗಿದೆ. ಒಂದು ಒಳ್ಳೆ ಡೀಸೆಲ್ ಗಾಡಿ. 3,20,000 ಕೊಡ್ತೀನಿ ಸರ್. 3,20,000. 3,20,000 ಸರ್. ಓಕೆ, ಈ ಗಾಡಿ ಸರ್. ಸರ್ ಹುಂಡೈಯಲ್ಲಿ ಅವರ ವೆಹಿಕಲ್ ಇದೆ ನೋಡಿ ಸರ್. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಸರ್. 2021 ಸಿಂಗಲ್ ಓನರ್ ಸರ್. ಶೋರೂಮ್ ಹಿಸ್ಟ್ರಿ ಇದೆ ಸರ್. ಓಡಿದ್ದು ಕಮ್ಮಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 5,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,50,000. 5,50,000. ಓಕೆ ಸರ್. ಮಾರುತಿ ಸುಜುಕಿಯಲ್ಲಿ ಒಂದು ಪುಟಾಣಿ A ಸ್ಟಾರ್ ಇದೆ ಸರ್. A ಸ್ಟಾರ್ LXi ಸರ್. 2009 ಸರ್. ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 1,70,000 ಫೈನಲ್ ಮಾಡ್ಕೊಡ್ತೀವಿ ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲಾನು ಕೂಡ ರನ್ನಿಂಗ್ ಇದೆ. ಓಕೆ, ನೆಕ್ಸ್ಟ್ ಸರ್, Hyundai i20 ಬೇಕು ಅನ್ನೋರಿಗೆ. i20 ಮ್ಯಾಗ್ನಾ ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಶೋರೂಮ್ ಹಿಸ್ಟ್ರಿ ಇದೆ. ಓಡಿದ್ದು ಕಮ್ಮಿ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 2017 ಸರ್.
2017 ಸಿಂಗಲ್ ಓನರ್ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಆರಾಮಾಗಿ ಒಂದು 90% ಲೋನ್ ಆಗುತ್ತೆ. ಒಂದು 50,000 ಇಟ್ಕೊಂಬನ್ನಿ ಸರ್, ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 5,10,000 ಸರ್. ಓಕೆ, 5,10,000ಗೆ ಯಾವ ವೇರಿಯಂಟ್ ಸರ್ ಇದು? ಸರ್ ಇದು i20 ಮ್ಯಾಗ್ನಾ ಸರ್. ಓಕೆ, ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಬರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ 16+ ಅಂದ್ರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಜೊತೆಗೆ ನೀವು ನೋಡ್ತಾ ಸರ್ ಹಾಗೆ ಇನ್ನೊಂದು ವೈಟ್ ಕಲರ್ ನೋಡ್ಕೊಂಡ್ ಬಂದ್ರಿ ನೀವು. ಇನ್ನೊಂದು ರೆಡ್ ಕಲರ್ ಇದೆ ಸರ್. i20 ಸ್ಪೋರ್ಟ್ಸ್ ಇದೆ, 2015 ಸರ್. ಸಿಂಗಲ್ ಓನರ್ ಗಾಡಿ ಸರ್. ಓಡಿದ್ದು ಅಷ್ಟೇ ಸರ್, 70,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಗಾಡಿ ಬೊಂಬಾರ್ಡ್ ಆಗಿದೆ ಸರ್. ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಟೈರ್ ಕಂಡೀಷನ್ ಅಪ್ ಟು 70% ಟೈರ್ ಕಂಡೀಷನ್ಸ್ ಅಂತ ಹೇಳ್ಬೋದು. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 4,85,000ಗೆ ಫೈನಲ್ ಆಗುತ್ತೆ ಸರ್. ಓಕೆ, 4,85,000ಕ್ಕೆ. i10 ಸರ್. ಸರ್ i10 ಅಲ್ಲಿ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. 2009 ಸಿಂಗಲ್ ಓನರ್ ಸರ್. 1,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,80,000ಗೆ. ಓಕೆ, ನೆಕ್ಸ್ಟ್ ಸರ್ ಅಷ್ಟೇ ಸರ್. ಸರ್ i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ಸರ್. 2014 ಸೆಕೆಂಡ್ ಓನರ್ ಆಗಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಇದೆ. ಗಾಡಿ ಬೊಂಬಾರ್ಡ್ ಆಗಿದೆ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 3,10,000ಕ್ಕೆ ಸರ್. ಓಕೆ, 3,10,000ಗೆ ಆ ಗಾಡಿ ಕೂಡ ಸಿಗುತ್ತೆ. ಒಂದ್ ವೇಳೆ ನೀವೇನಾದ್ರು ಸರ್ ನನಗೆ ಪೆಟ್ರೋಲ್ ಗಾಡಿನೇ ಬೇಕು, 20+ ಮೈಲೇಜ್ ಬೇಕು ಸರ್, ಈಗಿರೋ ಪೆಟ್ರೋಲ್ ದುಬಾರಿ ಬೆಲೆಯಲ್ಲಿ ಯಾರು ಸರ್ ಪದೇ ಹಾಕಿಸ್ತಾರೆ ಅನ್ನೋರಿಗೆ Hyundai ಇಯಾನ್ ಕೂಡ ಇರುತ್ತೆ ಸರ್. ಇಯಾನ್ ಇದೆ ನೋಡಿ ಸರ್. ಇಯಾನ್ ಅಲ್ಲಿ ಬೆಸ್ಟ್ ವೆಹಿಕಲ್ ಇಯಾನ್ ಡಿಲೈಟ್ ಇದೆ. ಅದು LPG ಅಲ್ಲಿ ಇದೆ ಸರ್. ಗಾಡಿ ಬೊಂಬಾರ್ಡ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 2013 ಸೆಕೆಂಡ್ ಓನರ್ ಆಗಿದೆ. 1,80,000 ಕೊಟ್ಬೇಡ ಸರ್. 1,80,000ಗೆ, ಅದು ಕೂಡ ವಿತ್ LPG ಇರುವಂತದ್ದು. ಓಕೆ, ಈಗ ಇದೆ ನೋಡಿ ಸರ್. ಅದು ಪೆಟ್ರೋಲ್ ಅಲ್ಲಿ 2011 ಸರ್. ಸಿಂಗಲ್ ಓನರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 1,85,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. 1,85,000ಗೆ. ನೆಕ್ಸ್ಟ್ ಸೆಲೆರಿ. ಹಾಗೆ ಮಾರುತಿ ಸುಜುಕಿಯಲ್ಲಿ ಸೆಲೆರಿಯೋ ಇದೆ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಸರ್. 2017 ಸರ್. ಸೆಕೆಂಡ್ ಓನರ್ ಆಗಿದೆ. ಗಾಡಿ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 3,65,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, 3,65,000ಕ್ಕೆ. ನಿಮ್ಮ ಒಂದು ಕ್ರೆಡಿಟ್ ಎಷ್ಟು, ಸಿಬಿಲ್ ಸ್ಕೋರ್ ಮೇಲೆ ಸೊ ನಿಮಗೆ ಲೋನ್ ಕೂಡ ಡಿಪೆಂಡ್ ಆಗುತ್ತೆ. ನಿಮಗೆ ಡೌನ್ ಪೇಮೆಂಟ್ ಅಲ್ಲಿ ಏನಾದ್ರು ಹುಡುಕ್ತಾರೆ ಸೊ ಖಂಡಿತವಾಗಿ ಇದು ಕೂಡ ಖಂಡಿತವಾಗಿ ಬನ್ನಿ ಸರ್. ಅದು NXO ಕಾರಿಗೆ ಸರ್. ಓಕೆ, ನೀವೇನಾದ್ರೂ ಡಿಸೈರ್ ಹುಡುಕ್ತಾ ಇದ್ರಾ, ಅದು ಕೂಡ ನಿಮಗೆ ಟಾಪ್ ಅಂಡ್ ಬೇಕಾ? ಅಲೋ ವೀಲ್ಸ್, ಏರ್ ಬ್ಯಾಗ್, ಬೇಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ಪ್ರತಿಯೊಂದು ಕೂಡ ಬೇಕಾ? ಸೊ ನೀವು ನೋಡ್ತಾ ಬೋದು ಸ್ವಿಫ್ಟ್ ಡಿಸೈರ್ ಕೂಡ ಇರುತ್ತೆ ಸರ್. ಡೀಟೇಲ್ ಸರ್ ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಸರ್. 2017 ಸಿಂಗಲ್ ಓನರ್ ಸರ್. ಅದು ZXi ಟಾಪ್ ಅಂಡ್ ಗಾಡಿ ಸರ್. ZXi ಪ್ಲಸ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಒಂದು ಮೆರೂನ್ ಕಲರ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 5,25,000ಕ್ಕೆ ಫೈನಲ್ ಮಾಡ್ಕೊಡ್ಬೋದು ಸರ್. ಅದರಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 5 lakhಗೆ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. ಓಕೆ, 5 ಲಕ್ಷಕ್ಕೆ. ಸೊ ನಿಮ್ಗೆ ಟಾಪ್ ಅಂಡ್ ಡಿಸೈರ್ ಕೂಡ ಸಿಗುತ್ತೆ. ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಗ್ರ್ಯಾಂಡ್ i10 ಮ್ಯಾಗ್ನಾ ಇದೆ ಸರ್. ಓಡಿದ್ದು ಬರೀ 42,000 ಕಿಲೋಮೀಟರ್ ಅಷ್ಟೇ ಸರ್. 2013 ಸಿಂಗಲ್ ಓನರ್ ಸರ್. ಜಾಫ್ರಾನ್ ಕಲರ್ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 3,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3,20,000ಗೆ. ಒಂದ್ವೇಳೆ ಸರ್ ನನ್ಗೆ ಬೇಡ ಸರ್, ನನಗೆ ಸ್ವಿಫ್ಟೇ ಬೇಕು, ಡೀಸೆಲೇ ಬೇಕು ಸರ್, 20+ ಮೈಲೇಜ್ ಬರೋ ಗಾಡಿನೇ ಬೇಕು ಅಂದ್ರೆ ಸೊ ನೀವು ನೋಡ್ತಾ ಬೋದು ಅದು ಕೂಡ ಇರುತ್ತೆ. ಸ್ವಿಫ್ಟ್ ಇದೆ ನೋಡಿ ಸರ್. ಅದು 2013 ಥರ್ಡ್ ಓನರ್ ಆಗಿದೆ. VDI ಮಿಡ್ಲ್ ವರ್ಷನ್ ಸರ್. ಅದು ಡೀಸೆಲ್ ವೇರಿಯಂಟ್. 3,85,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಕೆ, 3,85,000, 3,85,000ಕ್ಕೆ. ಬೆಂಗಳೂರಿನ ಟ್ರಾಫಿಕ್ಗೆ ಸರ್ ನನಗೆ ಗೇರೆಲ್ಲ ಹಾಕೊಂಡು ಓಡಾಡೋಕ್ಕೆ ಇಷ್ಟ ಇಲ್ಲ ಸರ್. ಗೇರ್ಲೆಸ್ ಗಾಡಿ ಬೇಕು ಅಂದರೆ ಆಟೋಮೆಟಿಕ್ ಬೇಕು. ಅದರಲ್ಲೂ ಕೂಡ 20+ ಮೈಲೇಜ್ ಬರುವಂಥ ಗಾಡಿ ಬೇಕು ಅನ್ನೋರಿಗೆ ನೀವು ನೋಡ್ತಾ ಬೋದು ಇವ್ರ ಹತ್ರ 2 ಕ್ವಿಡ್ ಇರುತ್ತೆ. 2 ಕೂಡ ಆಟೋಮೆಟಿಕ್ ಅಂದರೆ ತುಂಬ ಕ್ವಿಡ್ ಇರುತ್ತೆ. ಬಟ್ ಎಸ್ಪೆಷಲಿ ಇಲ್ಲಿ 2 ಆಟೋಮೆಟಿಕ್ ಇದ್ದಾರೆ. ನಾನು 1 by 1 ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಫಸ್ಟ್ ಸರ್ ಇಲ್ಲ ಸರ್ 2017 ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 2,70,000ಕ್ಕೆ ಸರ್. 2,70,000ಕ್ಕೆ. ಅದು ಕೂಡ ಆಟೋಮೆಟಿಕ್ ವಿಂಡೋ. ಅದು ನಿಮಗೆ ಪಾಚಿ ಕಲರ್ ಇಷ್ಟ ಆಗಿಲ್ವಾ? ಒಂದು ಬ್ಲೂ ಕಲರ್ ಇದೆ ನೋಡಿ ಸರ್. ಕ್ವಿಡ್ ಕ್ಲೈಂಬರ್ 2017 ಸೆಕೆಂಡ್ ಓನರ್ ಸರ್. ಇದು ಅಷ್ಟೇ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕ್ಲೈಂಬರ್ ಟಾಪ್ ಅಂಡ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. 2,80,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಕೆ ಸರ್, 2 ಗಾಡಿ ತೋರಿಸ್ಬಿಟ್ರಿ ಸರ್. ಅದೆರಡು ಕೂಡ ರೆನಾಲ್ಟ್ ಕಂಪ್ನಿ ಇದೆ ಸರ್. ನನಗೆ ಮಾರುತಿ ಸುಜುಕಿದೆ ಬೇಕು, ಅದು ಕೂಡ 20+ ಮೈಲೇಜ್ ಬೇಕು ಅಂದ್ರೆ ಸೊ ನೀವು ತಪ್ಪದು ಆಲ್ಟೋ K10 VX ಅಂದ್ರೆ ಟಾಪ್ ಎಂಡ್ ಇರುತ್ತೆ. K53 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಸರ್. ಆಲ್ಟೋ K10 VXi 2017 ಸೆಕೆಂಡ್ ಓನರ್ ಆಗಿದೆ. ಗಾಡಿ ನೋಡಿ ಸರ್. ಬೆಸ್ಟ್ ಕಂಡೀಷನ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 2,80,000. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಂಡ ಸರ್. ಓಕೆ, ಅದರಲ್ಲೂ ಕೂಡ ನೆಗೋಷಿಯಬಲ್. ಮತ್ತೊಂದು ಡಸ್ಟರ್, ಅದು ಕೂಡ ವೈಟ್ ಕಲರ್ ಸರ್. ಈಗಷ್ಟೇ ನೀವು ಚಾಕ್ಲೇಟ್ ಕಲರ್ ನೋಡ್ಕೊಂಡ್ ಬಂದ್ರಿ. ಇಲ್ಲೊಂದು ವೈಟ್ ಕಲರ್ ಡಸ್ಟರ್ ಇದೆ ಸರ್. ಇದು ಅಷ್ಟೇ 110 PS ಸರ್. ಡೀಸೆಲ್ ವೇರಿಯಂಟ್. 2014 ಸರ್. ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ 110 PS ಸರ್. ಬೆಸ್ಟ್ ಪ್ರೈಸಿಗೆ ಲೋನ್ ಕೂಡ ಆರಾಮಾಗಿ ಆಗುತ್ತೆ ಸರ್. 4,80,000. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಂಡ ಸರ್. ಓಕೆ, ಇದು RXL ಅಡ್ವೆಂಚರ್ ಸರ್. ಅಡ್ವೆಂಚರ್ ವೇರಿಯಂಟ್. ಓಕೆ ಸರ್. Hyundai Santro ಸರ್. ಎಲ್ಲರೂ ಕೇಳ್ತಿರ್ತಾರೆ, ಒಳ್ಳೆ ಪ್ರೈಸ್ ಅಲ್ಲಿ ಇದನ್ನು ಕೂಡ ಕೊಡಿ ಸರ್. ಇದು ಒಂದು ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಒಂದು ಕಾಲದಲ್ಲಿ 2009 ಸರ್. ಬ್ಲಾಕ್ ಬಿಟಿ ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ಸರ್. 1,60,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. 9 ಮಾಡಲ್. ಅದು ಕೂಡ 9 ಮಾಡಲ್ ಸೆಕೆಂಡ್ ಓನರ್. ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಸರ್. ಓಕೆ, ಒಂದ್ ವೇಳೆ Santro ಬೇಡ ಅಂದ್ರೆ ಸರ್ ವ್ಯಾಗನರ್ ಕೂಡ ಬೆಸ್ಟ್ ಇದೆ ಸರ್. 2012 ಸರ್. ಇಲ್ಲಿ ನೋಡಿ
ಸರ್ ನಮ್ಮ ಅಕ್ರಮ್ ಭಾಯ್ ಹಳೆ ಮಾಡ್ತಾ ಇದ್ದಾರೆ. ಹುಲಿ. ಅಕ್ರಮ್ ಭಾಯ್ ಹೆಚ್ಚು ಕಮ್ಮಿ ಆಗತ್ತಾ ಇದು? ಎಷ್ಟು ಮಾಡ್ಕೊಡ್ಬೋದು? ಯಾವ ಪ್ರೈಸ್ ಸರ್ ಹೇಳಿ? ಅಕ್ರಮ್ ಭಾಯ್ ಅವರು ಹೆಚ್ಚು ಕಮ್ಮಿ ಮಾಡ್ತಾರಂತೆ. 220 2 ಲಕ್ಷಕ್ಕೆ ಆಗತ್ತೆ ಸರ್. 2012 ಸರ್, ಸಿಂಗಲ್ ಓನರ್ ಗಾಡಿ ಸರ್, ವ್ಯಾಗಿನರು. 2 ಲಕ್ಷಕ್ಕೆ 2 ಲಕ್ಷಕ್ಕೆ ಮಾಡ್ಕೊಂಡ ಸರ್. ಓಕೆ, ವೈಟ್ ಕಲರ್ ಇನೋವಾ 7 ಸೀಟರ್ ವೆಹಿಕಲ್, ಫ್ಯಾಮಿಲಿಗೆ ಸೂಟಬಲ್ ವೆಹಿಕಲ್ ಅಂತ ಹೇಳ್ಬೋದು. ಡೀಟೇಲ್ ಹೇಳಿ ಸರ್. ಸರ್ 8 ಸೀಟರ್ ವೆಹಿಕಲ್ ಸರ್, ಅದು ಟೊಯೋಟಾ ಇನೋವಾ ಅಂತ ಕೇಳ್ಬೇಕಾ ಸರ್? ರಾಜನ್ ಗಾಡಿ ಸರ್, 2011 ಸರ್, 2011 ಮಾಡೆಲ್ ಇನೋವಾ ಕೊಡ್ತಾ ಇದೀವಿ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್. ಮಾರ್ಕೆಟ್ ಅಲ್ಲಿ ಯಾರು ಈ ಪ್ರೈಸ್ ಅಲ್ಲಿ ಕೊಡಲ್ಲ. 3,75,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಅದು ಕೂಡ ಇನೋವಾ 8 ಸೀಟರ್ ಇನೋವಾ 2011 ಮಾಡಲು ಸರ್. ಬ್ರೆಜಾ ಬೇಕು ಅನ್ನೋರಿಗೆ ಅದು ಕೂಡ ಡೀಸೆಲ್ ವೇರಿಯಂಟ್, ಅಲೋ ವೀಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಎಲ್ಲಾನು ಕೂಡ ಇರುವಂತ ಟಾಪ್ ಎಂಡ್ ಸರ್ ಇದು. ಸರ್ ಎಲ್ಲದು ಹೇಳ್ಬಿಟ್ರಲ್ಲ ಸರ್, ಟಾಪ್ ಎಂಡ್. ಮತ್ತೆ ಹೇಳಿ ಸರ್ ಡೀಟೇಲ್. ಸರ್ ಬ್ರಿಜಾ ZDI ಸರ್, 2017 ಸಿಂಗಲ್ ಓನರ್ ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಕಂಡೀಷನ್ ಇದೆ ಬ್ರಿಜಾ ZDI ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 7,50,000 ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 7.5 ಲಕ್ಷ, ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಎಷ್ಟು ಸರ್? ಸರ್ ಹುಂಡೈ ಆಕ್ಸೆಂಟ್ ಇದೆ ನೋಡಿ ಸರ್, 2020 ಸರ್, ಟಾಪ್ ಎಂಡ್ ಗಾಡಿ ಸರ್, ಸೆಕೆಂಡ್ ಓನರ್ ಆಗಿದೆ. 4,65,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಪೆಟ್ರೋಲ್ ಡೀಸೆಲ್ ಸರ್ ಅದು? ಸರ್ ಇದು ಪೆಟ್ರೋಲ್ ವೇರಿಯಂಟ್, ಹಾಗೆ ಇನ್ನೊಂದು ಡೀಸೆಲ್ ವೇರಿಯಂಟ್ ಬೇಕಾ ಸರ್? 2015 ಸಿಂಗಲ್ ಓನರ್ ಸರ್, 2015 ಸಿಂಗಲ್ ಓನರ್ VDI ಮಿಡ್ಲ್ ವರ್ಷನ್ ಸರ್. 2015 ಸಿಂಗಲ್ ಓನರ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 6 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಂಡ ಸರ್. ಓಕೆ, ಎರ್ಟಿಗಾ ಬೇಕು ಅನ್ನೋರಿಗೆ ಅದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಬೇಕು. ಮಾಡಲ್ ವೆಹಿಕಲ್ಸ್ ಬೇಕು ಅನ್ನೋರು ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ಸೊ ನೆಕ್ಸ್ಟ್ ಸರ್, ಇನ್ನೊಂದು ಆಲ್ಟೋ LX ಇದೆ ನೋಡಿ, 2010 ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಸರ್. 2030 ತನಕ FC ಇದೆ. 1 ವರ್ಷದ ಇನ್ಶೂರೆನ್ಸ್ ಇದೆ ಸರ್. 1,90,000ಕ್ಕೆ ಕೊಡ್ಬೇಡ ಸರ್. ಓಕೆ, 1,90,000ಗೆ 20+ ಮೈಲೇಜ್ ಬರುವಂತ ಆಲ್ಟೋ. ಓಕೆ, ನೆಕ್ಸ್ಟ್ ಸರ್. ಸರ್ ಇನ್ನೊಂದು ಚವರ್ಲೆಟ್ ಸೇಲ್ ಇದೆ ನೋಡಿ ಸರ್. ಗಾಡಿ ಬೊಂಬಾಡಾಗಿದೆ. ಚವರ್ಲೆಟ್ ಸೇಲ್ ಒಂದು ಒಳ್ಳೆ ಲಕ್ಸುರಿಯಸ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2013 ಸರ್, ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬೆಸ್ಟ್ ಪ್ರೈಸ್ ಈಸ್ 1,75,000ಗೆ ಫೈನಲ್ ಆಗುತ್ತೆ ಸರ್. ಓಕೆ, 175ಗೆ, ಅದು ಕೂಡ ಸೆಡನ್ ವೆಹಿಕಲ್. ಮಾರುತಿ ಸುಜುಕಿ ಸೆಲೆರಿಯೋ ಮತ್ತೊಂದು ಗಾಡಿ ಇರುತ್ತೆ. ಸೊ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ತುಂಬಾನೇ ನೀಟ್ಲಿ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. 2017 ಸರ್, ಸಿಂಗಲ್ ಓನರ್ ಗಾಡಿ ಸರ್, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಸರ್. ಮಾರುತಿ ಸುಜುಕಿ ಸೆಲೆರಿಯೋ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 2,95,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಕೆ, 2,95,000ಗೆ 2,95,000ಕ್ಕೆ. ಅದೇ ತರ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಕೂಡ ಇರುತ್ತೆ. ಫೋರ್ಡ್ ಇಕೋ ಸ್ಪೋರ್ಟ್ಸ್ ಈಗಷ್ಟೇ ಬುಕ್ ಆಗಿದೆ ಸರ್. ಇನ್ನೊಂದು ಗಾಡಿ ತೋರಿಸ್ತೀನಿ ಬನ್ನಿ ಸರ್. ಓಕೆ, ಇದು ಆಲ್ರೆಡಿ ಬುಕ್ ಆಗಿದೆ. ಸೊ ಅದಕ್ಕೋಸ್ಕರ ಅದನ್ನ ನಾವು ಸ್ಕಿಪ್ ಮಾಡ್ತಾ ಇದೀವಿ. ಇನ್ನೊಂದು ಎಲೆಕ್ಟ್ರಿಕ್ ಗಾಡಿ ಸರ್. ವೈಟ್ ಬೋರ್ಡ್ ಆಯ್ತಾ, ಯೆಲ್ಲೋ ಬೋರ್ಡ್ ಆಯ್ತಾ, ನಮ್ಮಲ್ಲಿ ಗ್ರೀನ್ ಬೋರ್ಡ್ ಗಾಡಿಗಳು ಇದೆ ನೋಡಿ ಸರ್. 2014 ಸೆಕೆಂಡ್ ಓನರ್, ಸಿಟಿಯಲ್ಲಿ ಓಡಕ್ಕೆ ಒಂದು ಹಾಯಾಗಿ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೆಸ್ಟ್ ವೆಹಿಕಲ್, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಇಯರ್ ಎಂಡ್ ಸೇಲ್ ಅಲ್ಲಿ ಬರೀ 1,35,000ಕ್ಕೆ ಸರ್. ಓಕೆ, 1,35,000ಕ್ಕೆ. ಒಂದ್ ವೇಳೆ ಆ ಕಲರ್ ಬೇಡ ಅಂದ್ರೆ ಬ್ಲೂ ಕಲರ್ ಅಲ್ಲೂ ಕೂಡ ಇರುತ್ತೆ. ಡೀಟೇಲ್ ಸರ್ ಇದು ಅಷ್ಟೇ ಸರ್, 2015 ಸಿಂಗಲ್ ಓನರ್ ಸರ್. ಇದು ಅಷ್ಟೇ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 1,40,000ಕ್ಕೆ ಸರ್. ಓಕೆ, 1,40,000ಗೆ. ಓಕೆ, ನೆಕ್ಸ್ಟ್ ಸರ್, ಏನ್ ಸರ್ ಎರ್ಟಿಗಾಗಳು ಇಷ್ಟೊಂದಿದೆ ನಿಮ್ಮ ಹತ್ರ? ಸರ್ ಎರ್ಟಿಗಾದಲ್ಲೇ 4 ಗಾಡಿಗಳಿದೆ ಸರ್. ಇಲ್ಲಿ ನೋಡಿ, ಎರ್ಟಿಗಾದಲ್ಲಿ ಇನ್ನೊಂದು VDI ಗಾಡಿ ಇದೆ. 2012 ಸೆಕೆಂಡ್ ಓನರ್ ಆಗಿದೆ. VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. 7 ಸೀಟರ್ ಗಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 4,50,000ಕ್ಕೆ ಸರ್. ಓಕೆ, 4,50,000ಗೆ. ಸರ್ TUV 300 ಇದೆ. ಅದು T8 ಅಲ್ಲಿ 2016 ಸರ್, ಸಿಂಗಲ್ ಓನರ್ ಗಾಡಿ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 7 ಸೀಟರ್ ಗಾಡಿ ಸರ್. ಓಡಿದ್ದು ಬರೀ 55,000 ಕಿಲೋಮೀಟರ್ ಡ್ರೈವ್ ಅಷ್ಟೇ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 6,05,000, 6 lakhಗೆ ರೌಂಡ್ ಫಿಗರ್ ಮಾಡ್ಕೊಂಡ ಸರ್. ಓಕೆ, 6 lakhsಗೆ. ಅದು ಕೂಡ ಒಳ್ಳೆ ಫ್ಯಾಮಿಲಿ ವೆಹಿಕಲ್, ಬೇಕು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ರೇಜ್ ಕಿ ಬಾಪ್ ಅಂತ ಹೇಳ್ಬೋದು, ಮಹೇಂದ್ರ ತಾರ್ ಸರ್. ಕ್ರೇಜ್ ಕಿ ಬಾಪ್, ಬಾಪ್ ಕಿ ಬಾಪ್ ಅಂತ ಹೇಳ್ಬೋದು ಸರ್. 2024 ಸರ್, ಸಿಂಗಲ್ ಓನರ್ ಗಾಡಿ ಸರ್. 27,000 ಕಿಲೋಮೀಟರ್ ಡ್ರೈವ್ ಆಗಿದೆ. 2x4 ಸರ್. ಗಾಡಿ ಆರಾಮಾಗಿ 2x4 ಅಂದ್ರೆ 16 ತನಕ ಮೈಲೇಜ್ ಆರಾಮಾಗಿ ಕೊಡುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 12,80,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಕೆ, 12,80ಗೆ. ಓಕೆ, ಲೋನು ಕೂಡ ಆರಾಮಾಗಿ ಸಿಗುತ್ತೆ. ಲೋನ್ ಕೂಡ ಆರಾಮಾಗಿ ಆಗುತ್ತೆ. ಇಂಟೀರಿಯರ್ಸ್, ಟೈರ್ ಕಂಡೀಷನ್ ನೋಡಬಹುದು ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಸರ್ ಹೊಂಡಾದಲ್ಲಿ ಜಾಸ್ ಇದೆ ನೋಡಿ ಸರ್. 2009 ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ ಸರ್. ಬರೀ 2,20,000ಕ್ಕೆ. ಇಂಟೀರಿಯರ್ ಸೀಟ್ ಎಲ್ಲ ಒಂದು ಒಳ್ಳೆ ಸ್ಪೀಷಿಯಸ್ ಇದೆ ಸರ್. ಓಕೆ, ಸೊ ಅದು ಸರ್ ZDI ಕಾಂಬಿನೇಷನ್ ಇದೆ. ಸ್ವಿಫ್ಟ್ ಗಾಡಿ ಬೊಂಬಾರ್ಡ್ ಆಗಿದೆ ಸರ್. 2015 ಸೆಕೆಂಡ್ ಓನರ್, ZDI ಡೀಸೆಲ್ ವೇರಿಯಂಟ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 5,25,000ಕ್ಕೆ ಸರ್. ಅದು ಕೂಡ ಸ್ವಿಫ್ಟ್. ಸ್ವಿಫ್ಟ್ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಹೌದು. Volkswagen Polo ಯಾರಾದ್ರೂ ಹುಡುಕ್ತಾ ಇದ್ರೆ ಸೊ ನೀವು ತಪ್ಪದು, ಅದು ಕೂಡ ಇರುತ್ತೆ ಸರ್. ಡೀಟೇಲ್ ಇದು ಸರ್. ಒಂದು ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಪೋಲೋದೇ ಒಂದು ಫ್ಯಾನ್ ಬೇಸ್ ಇದೆ. 2015 ಸಿಂಗಲ್ ಓನರ್ ಸರ್. ಅದು ಹೈಲೈನ್ ವೇರಿಯಂಟ್, ಅದು ಪೆಟ್ರೋಲ್ ಅಲ್ಲಿ ಇದೆ. ಬರೀ 5 ಲಕ್ಷ ಕೊಡ್ತೀನಿ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಓಕೆ, 5 lakhsಗೆ.
ಓಕೆ ನೆಕ್ಸ್ಟ್ ಸರ್ ಸರ್ ಇನ್ನೊಂದು ಸ್ವಿಫ್ಟ್ ವಿಡಿಐ ಇದೆ, ಡೀಸೆಲ್ ವೇರಿಯಂಟ್ ಮಿಡ್ಲ್ ವರ್ಷನ್ 2015 ಸೆಕೆಂಡ್ ಓನರ್ ಆಗಿದೆ. ವಿಡಿಐ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 4,65,000 ಸರ್. ಓಕೆ 4,65,000 4,65,000 ಓನ್ಲಿ ಸರ್. ಓಕೆ ನೆಕ್ಸ್ಟ್ ಸರ್ ಸರ್ ಇನ್ನೊಂದು 2015 ಇದು ಅಷ್ಟೇ ಸರ್, ಸಿಂಗಲ್ ಓನರ್ ಡೀಸೆಲ್ ವಿಎಕ್ಸ್ಐ ಪೆಟ್ರೋಲ್ ವೇರಿಯಂಟ್, ಗಾಡಿ ಬಂಬಾರ್ಡ್ ಆಗಿದೆ ಸರ್. 5 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ 5 lakhsಗೆ. ಸೊ ನಿಮಗೆ ಲೋ ಬಜೆಟ್ ಅಲ್ಲಿ ಬೇಕಾ ಇಲ್ಲ ಒಳ್ಳೆ ಮಾಡೆಲ್ ವೆಹಿಕಲ್ ಬೇಕಾ, ಎರಡು ಕೂಡ ಇರೋ ಹತ್ರ ಸಿಗುತ್ತೆ. ಸೊ ನೆಕ್ಸ್ಟ್ ಸರ್ ಇನ್ನೊಂದು i20 ಇದೆ ನೋಡಿ ಸರ್. i20 ಅಲ್ಲಿ ಡೀಸೆಲ್ ವೇರಿಯಂಟ್ 2016 ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಅದು i20 ಅಷ್ಟ 73,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 5,65,000 ಫೈನಲ್ ಆಗುತ್ತೆ ಸರ್. ಓಕೆ 565ಗೆ. ಸೊ ನೆಕ್ಸ್ಟ್ ಸರ್ ಆಲ್ಟೋ K10 VXI ಸರ್ 2010 ಸರ್, ಸೆಕೆಂಡ್ ಓನರ್ ಆಗಿದೆ. 2030 ತನಕ FC ಇದೆ ಸರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ. 1,70,000 ಕೊಟ್ಬಿಡ್ತೀನಿ ಸರ್. ಓಕೆ 1,70,000ಗೆ. ಓಕೆ ಸೊ ನೆಕ್ಸ್ಟ್ ಇನ್ನು ಹಿಂದೆ ಕೂಡ ವೆಹಿಕಲ್ ಇದೆ ಸರ್. ಹಿಂದೆ ನಮ್ಮಲ್ಲಿ 2 ಸ್ವಿಫ್ಟ್ ಇದೆ ಸರ್. ಅದು 2 ಸ್ವಿಫ್ಟ್ ವಿಡಿಐ ಡೀಸೆಲ್ ವೇರಿಯಂಟ್ ಮಿಡ್ಲ್ ವರ್ಷನ್. ಇದು ನೋಡಿ ಸರ್ 2010 ಸೆಕೆಂಡ್ ಓನರ್ ಆಗಿದೆ. ವಿಡಿಐ ಆರೆಂಜ್ ರೆಡ್ ಅಲ್ಲಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. ಬರೀ 2,65,000 ಸರ್. ಓಕೆ ಇದು ಸರ್ ಇನ್ನೊಂದು 2014 ಥರ್ಡ್ ಓನರ್ ಆಗಿದೆ ಸರ್. ಇದು ಅಷ್ಟೇ ವಿಡಿಐ ಮಿಡ್ಲ್ ವರ್ಷನ್ ಡೀಸೆಲ್ ವೇರಿಯಂಟ್ 80,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 3,85,000 ಫೈನಲ್ ಆಗುತ್ತೆ ಸರ್. ಓಕೆ ಇಷ್ಟೊತ್ತು ಎಲ್ಲ ಪರ್ಸನಲ್ ಯೂಸ್ಗೆ ತೋರಿಸಲ್ವಾ ಸರ್? ಪರ್ಸನಲ್ ಯೂಸ್ಗೆ ಆಗಬೇಕು, ಯುಟಿಲಿಟಿಗೂ ಕೂಡ ಹಾಕಬೇಕು. ಮಾರುತಿ ಸುಜುಕಿ ಓಮಿನಿ ಪ್ರತಿಯೊಬ್ಬರು ಕೂಡ ಕೇಳ್ತಾರಲ್ವಾ ಸರ್? ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ಗೆ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಓಮಿನಿ ಅದು 8 ಸೀಟರ್ ಇದೆ ಸರ್. 2012 ಸೆಕೆಂಡ್ ಓನರ್ ಸರ್. ಇಯರ್ ಎಂಡ್ ಧಮಾಕಾ ಸೇಲ್ ಸರ್. ಬರೀ 2 ಲಕ್ಷ ಕೊಡ್ತೀನಿ ಸರ್. 2 lakhsಗೆ. ಬರೀ 2 ಲಕ್ಷಕ್ಕೆ ಸರ್. ಓಕೆ 2 lakhsಗೆ ನಿಮಗೆ ಈ ಓಮಿನಿ ಕೂಡ ಸಿಗುತ್ತೆ. ಬೇಕಾದ್ರೆ ಕಾಲ್ ಮಾಡ್ಬೋದು. ವೋಲ್ಸ್ ವ್ಯಾಗನ್ ಅಲ್ಲಿ ವೆಂಟೋ ಇದೆ ನೋಡಿ ಸರ್. 2012 ಸರ್, ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್. ಅದು ಹೈಲೈನ್ ಅಲ್ಲಿ ಇದೆ. ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 2,80,000 ಸರ್. ಓಕೆ 2,80,000ಗೆ. ಅದು ಕೂಡ ವೋಕ್ಸ್ ವ್ಯಾಗನ್ ವೆಂಟೋ. ಸರ್ ಈಗಷ್ಟೇ ಕೇಳ್ತಾ ಇದ್ರಿ ನೀವು ವ್ಯಾಗನರ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆಯಾ ಅಂತ. ವ್ಯಾಗನರ್ಲಿ ನೋಡಿ ಸರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಒಂದು ಒಳ್ಳೆ ಮಾಡೆಲ್ ಗಾಡಿ ಇದೆ. 2019 ಸೆಕೆಂಡ್ ಓನರ್ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಶೋರೂಮ್ ಟೇಸ್ಟ್ ಎಲ್ಲ ಇರೋ ಗಾಡಿ ಸರ್. ಓಡಿದ್ದು ಕಮ್ಮಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಇಯರ್ ಅಂಡ್ ಧಮಾಕಾ ಸೇಲ್ ಸರ್. ಬರೀ 4 ಲಕ್ಷಕ್ಕೆ ಸರ್. ಓಕೆ 4 ಲಕ್ಷಕ್ಕೆ. ಅದು ಕೂಡ ಮಾಡೆಲ್ ವೆಹಿಕಲ್ ಸಿಗುತ್ತೆ. ಸೊ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಮತ್ತೊಂದು ಸೆಲೆರಿಯೋ. ಇನ್ನೊಂದು ಸೆಲೆರಿಯೋ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ ಸರ್. 2014 ಸಿಂಗಲ್ ಓನರ್. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 3,30,000 ಸರ್. ಓಕೆ 3,30,000 ಪಕ್ಕದ್ದು ಸರ್. ಪಕ್ಕದಲ್ಲಿ ಇರೋದು ಬ್ಲಾಕ್ ಬಿಟಿ i10 ಏರಾ ಸರ್. ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. 2010 ಸರ್, ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಬರೀ 2 ಲಕ್ಷಕ್ಕೆ ಸರ್. ಓಕೆ 2 lakhsಗೆ ನಿಮ್ಗೆ ಆ ವೆಹಿಕಲ್ ಕೂಡ ಸಿಗುತ್ತೆ. ಎಲ್ಲರೂ ನೋಡಿದ್ರಿ ಅಲ್ವಾ? ಇವಾಗ ಮಾರುತಿ ಸುಜುಕಿ ಬಲೆನೋ. ಸೊ ನೀವು ನೋಡ್ತಾ ಬೋದು ಎಕ್ಸಲೆಂಟ್ ಕಂಡೀಷನ್ ಇರುವಂತ ಗಾಡಿ. ಮೈಲೇಜ್ ಅಂತ ಹೇಳಿದ್ರೆ 18-20 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಡೀಟೇಲ್ ಇದು ಸರ್. ಮಾರುತಿ ಸುಜುಕಿಯಲ್ಲಿ ಒಂದು ಲಕ್ಸುರಿಯಸ್ ವೆಹಿಕಲ್ ಅಂತ ಹೇಳ್ಬೋದು ಸರ್. 2016 ಸಿಂಗಲ್ ಓನರ್ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಸಿಂಗಲ್ ಓನರ್ ಡೆಲ್ಟಾ ಪೆಟ್ರೋಲ್ ವೇರಿಯಂಟ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 4,85,000 ಸರ್. ಓಕೆ 4,85,000. ಓಕೆ ನೆಕ್ಸ್ಟ್ ನೀವು ನೋಡ್ತಾ ಬಂದು ಮತ್ತೊಂದು ಮಾರುತಿ ಸುಜುಕಿ ಡಿಸೈರ್ ಇರುತ್ತೆ. ಸೊ ಇದ್ರ ಬಗ್ಗೆ ಕೂಡ ಡಿಸೈರ್ ಸರ್. ಇದು ವಿಡಿಐ ಸರ್ ಡೀಸೆಲ್ ವೇರಿಯಂಟ್ 2008 ಸಿಂಗಲ್ ಓನರ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 2,50,000 ಸರ್. ಓಕೆ 2,50,000ಗೆ. ಓಕೆ ನೆಕ್ಸ್ಟ್ ಸರ್ i10 ಸರ್. i10 ನೋಡಿ ಸರ್. ಇಲ್ಲಿ ನೋಡಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ. ಓಕೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. 2011 ಸರ್, ಸಿಂಗಲ್ ಓನರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. 2,40,000 ಕೊಡ್ತೀವಿ ಸರ್. ಓಕೆ 2,40,000ಗೆ. ಅದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಸರ್. ಹಾಗೆ ಇನ್ನೊಂದು ಸ್ವಿಫ್ಟ್ ಯಾರಾದ್ರೂ ಲೋ ಬಜೆಟ್ ಅಲ್ಲಿ ನೋಡ್ತಾ ಇದೀರಾ, 2007 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಸಿಂಗಲ್ ಓನರ್ ಗಾಡಿ ಸರ್. 1,80,000 ಕೊಡ್ತೀನಿ ಸರ್. ಓಕೆ 1,80,000ಗೆ. ಆ i10 ಇದೆಯಾ ಸರ್? ಇನ್ನೊಂದು i10 ಮ್ಯಾಗ್ನಾ ಇದೆ ನೋಡಿ ಸರ್. ಗಾಡಿ ಬಂಬಾರ್ಡ್ ಆಗಿದೆ. ಆರೆಂಜ್ ರೆಡ್ ಅಲ್ಲಿ ಇದೆ. 2010 ಸಿಂಗಲ್ ಓನರ್ ಸರ್. ಬರೀ 1,90,000 ಸರ್. ಓಕೆ 1,90,000ಗೆ ಈ i10 ಕೂಡ ಸಿಗುತ್ತೆ. ಸೊ ಬೇಡ ಅಂದರೆ ನಿಮ್ಗೆ ಇನ್ನೂ ತುಂಬಾ ಬೇಜಾನ್ ಆಪ್ಷನ್ಗಳಿರುತ್ತೆ. ನಿಮ್ಗೆ ಯಾವ ಬಜೆಟಲ್ಲಿ ಬೇಕು, ಯಾವ ಗಾಡಿ ಬೇಕು, ಯಾವ ಬ್ರ್ಯಾಂಡಲ್ಲಿ ಬೇಕು, ಎಷ್ಟು ಇರೋದು ಬೇಕು, ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಎಲೆಕ್ಟ್ರಿಕ್ ವೆಹಿಕಲ್ ಬೇಕಾ, ಈಗ ಪ್ರತಿಯೊಂದು ಕೂಡ ಇರುತ್ತೆ. ಯೆಲ್ಲೋ ಬೋರ್ಡ್ ಇದೆ ನೋಡಿ ಸರ್. ಯೆಲ್ಲೋ ಬೋರ್ಡ್ ಅಲ್ಲಿ ಟಾಟಾ ಜೆಸ್ಟ್ ಇದೆ. 2016 ಸರ್. ಥರ್ಡ್ ಓನರ್ ಆಗಿದೆ. ಬರೀ 1,60,000 ಸರ್. ದುಡ್ಕೊಂಡು ತಿನ್ನೋರಿಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಓಕೆ ಇದು ಸರ್ ಈ ಗಾಡಿ ಸರ್. ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಇದೆ ನೋಡಿ ಸರ್. 2019 ಸರ್. ಸಿಂಗಲ್ ಓನರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬರೀ 4,65,000 ಸರ್. ಓಕೆ ಇವಾಗ ಸರ್ ಹೋಂಡಾ ಸಿಟಿ ಬೇಕು ಅಂತಂದ್ರೆ ಅದು ಕೂಡ ಪೆಟ್ರೋಲ್ ಮೈಲೇಜ್ ಜಾಸ್ತಿ ಬರಲ್ಲ ಸರ್. ನಂಗೆ ಡೀಸೆಲ್ ಬೇಕು ಅನ್ನೋರಿಗೆ ID Tech ಇಂಜಿನ್ ಅಂದ್ರೆ ಡೀಸೆಲ್ ಇಂಜಿನ್ ಕೂಡ ಇದೆ. 18+ ಮೈಲೇಜ್ ಅಂತ ಆರಾಮಾಗಿ ಬಂದೇ ಬರುತ್ತೆ. ಒಳ್ಳೆ ಸಡನ್ ವೆಹಿಕಲ್, ಲಕ್ಸರಿ ವೆಹಿಕಲ್. ಡೀಟೇಲ್ ಹೇಳಿ. 2014 ಸರ್. ಸಿಂಗಲ್ ಓನರ್ ಆಗಿದೆ. ಈ ಪ್ರೈಸ್ ಏನು ಹೇಳಿದ್ರು ಸರ್? 4,65,000. ಅದೇ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. 4,65,000. 4,65,000 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಓಕೆ ಅದು ಕೂಡ ಡೀಸೆಲ್ ವೇರಿಯಂಟ್. ಅದು ಡೀಸೆಲ್ ವೇರಿಯಂಟ್. ಮಾರುತಿ ಸುಜುಕಿ ಓಮಿನಿ ಆಲ್ರೆಡಿ ಒಂದು ತೋರಿಸ್ದು. ಈಗ ಮತ್ತೊಂದು ಗಾಡಿ ಇರುತ್ತೆ ಸರ್. ಡೀಟೇಲ್ ಹೇಳಿ ಸರ್. ಸರ್ ಅದ್ರಲ್ಲಿ ಮತ್ತೆ ಸಲ ಹಂಗೆ ಇರಲಿ.
ಮಾರುತಿ ಸುಜುಕಿ ಓಮಿನಿ ಆಲ್ರೆಡಿ ಒಂದು ಗಾಡಿ ತೋರಿಸಿದೀವಿ, ಈಗ ಇನ್ನೊಂದು ಗಾಡಿ ಬೇಕು ಅನ್ನೋರಿಗೆ ಅದು ಕೂಡ ಇರುತ್ತೆ ಸರ್. ಡೀಟೇಲ್ ಸರ್ ಲೋ ಬಜೆಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್, ಬರೀ 1,45,000ಕ್ಕೆ ಸರ್. 2007 ಸೆಕೆಂಡ್ ಓನರ್ ಆಗಿದೆ, ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ 5 ಸೀಟರ್ ಓಮಿನಿ ಸರ್, 1,45,000 ಸರ್. 1,45,000 ಪೆಟ್ರೋಲ್ ಸರ್ ಇದು? ಸರ್ ಇದು ಪೆಟ್ರೋಲ್ ವಿತ್ LPG ಸರ್. ಓಕೆ, ಪೆಟ್ರೋಲ್ ವಿತ್ LPG. ಸೊ ನೀವು ನೋಡ್ತಾ ಬೋದು, ಈ ಬ್ಯಾಡ್ಜ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ವಿತ್ LPG ಇರುತ್ತೆ ಅಂತ. ಸೊ ನೆಕ್ಸ್ಟ್ ಮತ್ತೊಂದು A ಸ್ಟಾರ್, ಆ ಟೈಮಲ್ಲಿ A ಸ್ಟಾರ್ ಅಲ್ಲಿ ನೋಡಿದ್ರಿ ನೀವು, LXi ನೋಡಿದ್ರಿ, ಇಲ್ಲಿ VXi ಇದೆ, 2010 ಸೆಕೆಂಡ್ ಓನರ್ ಆಗಿದೆ, ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,70,000ಕ್ಕೆ ಸರ್. ಓಕೆ, 1,70,000ಗೆ. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಸೆಡಾನ್ ಅಲ್ಲಿ ಫೋರ್ಡ್ ಫಿಯೆಸ್ಟಾ ಇದೆ ನೋಡಿ ಸರ್, 2007 ಥರ್ಡ್ ಓನರ್ ಆಗಿದೆ. ಫೋರ್ಡ್ ಫಿಯೆಸ್ಟಾ ಒಂಥರ ಶೋರೂಮ್ ಟೇಸ್ಟ್ ಅಲ್ಲಿ ಇರೋ ಗಾಡಿ ಸರ್, ಅದು ಡೀಸೆಲ್ ವೇರಿಯಂಟ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,50,000ಕ್ಕೆ ಸರ್. ಓಕೆ, 1,50,000ಗೆ ಅಂದ್ರೆ 1.5 ಲಕ್ಷಕ್ಕೆ ನಿಮ್ಗೆ ಸಿಗುತ್ತೆ. ಸೊ i20 ಸರ್. ಸರ್ i20 ಆಸ್ಟಾ ಸರ್, 2009 ಸರ್, ಸೆಕೆಂಡ್ ಓನರ್ ಆಗಿದೆ, 74,000 ಕಿಲೋಮೀಟರ್ ಡ್ರೈವ್ ಆಗಿರೋ ಶೋರೂಮ್ ಹಿಸ್ಟ್ರಿ ಇವಾಗ್ಲೂ ಇದೆ ಸರ್. ಡೀಸೆಲ್ ವೇರಿಯಂಟ್, ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. ಬೆಸ್ಟ್ ಪ್ರೈಸ್ 2,70,000ಕ್ಕೆ ಸರ್. ಓಕೆ, 2,70,000ಗೆ. ರಿಡ್ಜ್ ಸರ್? ಸರ್ ರಿಡ್ಜ್ 2013 ಸಿಂಗಲ್ ಓನರ್ ಸರ್, ಅದು ಡೀಸೆಲ್ ವೇರಿಯಂಟ್ ಸರ್, VDI ಮಿಡ್ಲ್ ವರ್ಷನ್, ಮೈಲೇಜ್ ಅಲ್ಲಿ ಬೆಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೌದು, 3,50,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಂಡ ಸರ್. ಓಕೆ, ಜೆನ್ ಎಷ್ಟಿಲ್ಲ ಸರ್? ಸರ್ ಜೆನ್ ಎಷ್ಟಿಲ್ಲ 2007 ಸರ್, ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,25,000ಕ್ಕೆ ಸರ್. ಓಕೆ, 1,25,000ಗೆ. ಯಾ, ಓಕೆ, ಅಂದ್ರೆ ಲೋ ಬಜೆಟ್ ಅಲ್ಲಿ ಬೇಕಾ ನಿಮ್ಗೆ ಅದು ಕೂಡ ಸಿಗುತ್ತೆ ಇಲ್ಲಿ. ಸೊ ಬೇಕಂದ್ರೆ ವಿಸಿಟ್ ಮಾಡಬಹುದು. ಸೊ ನೆಕ್ಸ್ಟ್ ಸರ್ NXO ಕಾರ್ ನಲ್ಲಿ ಲೋ ಬಜೆಟ್ ಗಾಡಿಗಳ ಸುಗ್ಗಿ ಅಂತಾನೆ ಹೇಳ್ಬೋದು ಸರ್. ಇಲ್ಲಿ ನೋಡಿ ಸರ್, ಈ ನಂಬರ್ ಇದೆಯಲ್ಲ ಸರ್ 0003, ಈ ನಂಬರ್ಗೆ 1 ಲಕ್ಷ ಕೊಡ್ಬೇಕು ಸರ್. ನಾವು ಗಾಡಿ ಸಮೇತ 1 ಲಕ್ಷ ಕೊಡ್ತಾ ಇದೀವಿ. 2003 ಸರ್, ಥರ್ಡ್ ಓನರ್ ಆಗಿದೆ, ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಇದೆ ಸರ್. ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಓಕೆ, ಅದು ಕೂಡ ಮಾರುತಿ ಸುಜುಕಿ ಎಸ್ಟೀಮು. ಆ ಟೈಮಲ್ಲೆಲ್ಲ ಇದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ತುಂಬಾ ಜನ ಹುಡುಕ್ತಾ ಇರ್ತೀರಾ. ಒನ್ ಆಫ್ ಮೈ ಫೇವರೇಟ್ ಕಾರ್ ಅಂತಾನೆ ಹೇಳ್ಬೋದು. ಅದು ನಂಬರ್ ನೋಡಿ ಸರ್, 0003 ಅಂತ ಇದೆ, 2003 ಮಾಡೆಲ್ ಸರ್. ಓಕೆ, ನಂಬರ್ ಜೊತೆನೇ ಏರು ಕೂಡ ಬಂದ್ಬಿಡ್ತಾ ಇದೆ ಹಾಗಾದ್ರೆ. ಓಕೆ, ಇಲ್ಲಿ ನೋಡಿ ಸರ್ ಸ್ವಿಫ್ಟ್, ಅದು ಬುಕ್ ಆಗಿದೆ ಸರ್. ಓಕೆ, ಇದು ಬುಕ್ ಆಗಿದೆ. ಇಲ್ಲಿ ನೋಡಿ ಸರ್ ಸ್ವಿಫ್ಟ್ ಇದೆ, 2015 ಸರ್, ಸೆಕೆಂಡ್ ಓನರ್ ಆಗಿದೆ, 4,85,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಕೆ, 4,85,000. ಅದು ಡೀಸೆಲ್ ವೇರಿಯಂಟ್, ಮಿಡ್ಲ್ ವರ್ಷನ್ VDI ಸರ್. VDI ವೇರಿಯಂಟ್. ಹಾಗೆ ಇನ್ನೊಂದು ಡೀಸೆಲ್ ಅಲ್ಲಿ i10 ಗ್ರ್ಯಾಂಡ್ ಇದೆ ನೋಡಿ ಸರ್. i10 ಗ್ರ್ಯಾಂಡ್ 2014 ಸಿಂಗಲ್ ಓನರ್ ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ 3,15,000ಕ್ಕೆ ಸರ್. ಓಕೆ, 3,50,000ಗೆ. ಅದು ಕೂಡ ಗ್ರ್ಯಾಂಡ್ i10. ಓಕೆ, ಹಾಗೆ ಇನ್ನೊಂದು i10 ಎರ ಇದೆ, 2009 ಸೆಕೆಂಡ್ ಓನರ್ ಆಗಿದೆ. ಲೋ ಬಜೆಟ್ ಅಲ್ಲಿ ಯಾರು ಒಂದು ಬೆಸ್ಟ್ ವೆಹಿಕಲ್ ನೋಡ್ತಾ ಇದ್ದೀರಾ, ಆರಾಮಾಗಿ ನಿಮ್ಗೆ ಬೆಸ್ಟ್ ವೆಹಿಕಲ್ ಕೊಡ್ತಾ ಇದೀವಿ. ಅದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 1,80,000ಕ್ಕೆ ಸರ್. ಓಕೆ, 1,80,000ಗೆ. ಮತ್ತೊಂದು ಜೆನ್ ಎಷ್ಟಿಲ್ಲ ಲೋ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ, ಲೋ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಬೆಸ್ಟ್ ವೆಹಿಕಲ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. 2007 ಸೆಕೆಂಡ್ ಓನರ್ ಆಗಿದೆ, ಬರೀ 1,20,000ಕ್ಕೆ ಸರ್. ಓಕೆ, 1,90,000ಗೆ. ಓಕೆ ಸರ್, ಇನ್ನೊಂದು ಚವರ್ಲೆಟ್ ಬೀಟ್ ಇದೆ ನೋಡಿ ಸರ್, ಅದು ಪೆಟ್ರೋಲ್ ವೇರಿಯಂಟ್, ಅದು ಬ್ಲಾಕ್ ಬೀಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಮೈಲೇಜ್ ಒಂದು ಬೆಸ್ಟ್ ವೆಹಿಕಲ್ ಚವರ್ಲೆಟ್ ಬೀಟು, 2012 ಸೆಕೆಂಡ್ ಓನರ್ ಆಗಿದೆ, 1,65,000ಕ್ಕೆ ಫೈನಲ್ ಮಾಡ್ತೀನಿ ಸರ್. ಓಕೆ, 1,65,000ಕ್ಕೆ. 1,65,000ಕ್ಕೆ. ಈಕೋ ಸ್ಪೋರ್ಟ್ಸ್ ಇದು ಈಗಷ್ಟೇ ಬುಕ್ ಆಗಿದೆ ಸರ್. ಬೇರೆ ಗಾಡಿ ತೋರಿಸ್ತೀನಿ. ಅಲ್ಲಿ ಹೋಂಡಾ ಸಿಟಿ ಇದೆ ನೋಡಿ ಸರ್, 2008 ಸರ್, ಸೆಕೆಂಡ್ ಓನರ್ ಆಗಿದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಶೋರೂಮ್ ಲುಕ್ ಅಲ್ಲೇ ಇರೋ ಗಾಡಿ ಸರ್, ಬರೀ 2 ಲಕ್ಷ ಕೊಡ್ತಾ ಇದೀವಿ ಸರ್. 2 lakhsಗೆ. ಬರೀ 2 lakhsಗೆ ಸೆಡಾನ್ ಗಾಡಿ ಸರ್. ಓಕೆ, ಹಾಗೆ ಇನ್ನೊಂದು ಸೆಡಾನ್ ಗಾಡಿ ಇದೆ ನೋಡಿ ಸರ್, ETS ಅಲ್ಲಿ ETS GD ಸರ್. ಮೈಲೇಜ್ ಅಲ್ಲಿ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಡೀಸೆಲ್ ವೇರಿಯಂಟ್, 2012 ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 2,75,000ಕ್ಕೆ ಸರ್. ಸೆಕೆಂಡ್ ಅಲ್ಲ ಸರ್, ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಆಗಿದೆ. ಓಕೆ, ಫೋರ್ಡ್ ಫಿಗೋ ಸರ್. ಸರ್ ಫೋರ್ಡ್ ಫಿಗೋ 2010 ಸರ್, ಸೆಕೆಂಡ್ ಓನರ್ ಆಗಿದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ ಸರ್. 1,80,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಹಾಗೆ ವ್ಯಾಗನರ್ ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 2003 ಮಾಡಲ್ ಸರ್, ಸೆಕೆಂಡ್ ಓನರ್ ಆಗಿದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಬರೀ 1 ಲಕ್ಷಕ್ಕೆ ಸರ್. 1 ಲಕ್ಷಕ್ಕೆ ವ್ಯಾಗನರ್. ಓಕೆ, ಡಸ್ಟರ್. ಸರ್ ಡಸ್ಟರ್ 2013 ಸರ್, ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 3,80,000, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಓಕೆ, 3,80,000ಗೆ ರೆನಾಲ್ಟ್ ಡಸ್ಟರ್. ಯಾ, 2 ಇಯಾನು, 2 ಕೂಡ 20+ ಮೈಲೇಜ್ ಬರುವಂತ ಗಾಡಿನೇ. ನಿಮಗೆ ಗೊತ್ತಿರುತ್ತೆ, ಡೀಟೇಲ್ ಹೇಳಿ ಸರ್. ಸರ್ ಇಲ್ಲಿ ನೋಡಿ ಸರ್, ಈ ಇಯಾನು 2013 ಸರ್. ಓಕೆ, 2013 ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,60,000ಕ್ಕೆ. ಹಾಗೆ ಇಲ್ಲೊಂದು ಇಯಾನ್ ಇದೆ, ಇಯಾನ್ ಬ್ಲೂ ಇದೆ. ಗಾಡಿ ನೋಡಿ ಸರ್, 2012 ಸೆಕೆಂಡ್ ಓನರ್ ಆಗಿದೆ. ಈ ಇಯಾನ್ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ LPGನೂ ಇದೆ ಸರ್. ಶೋರೂಮ್ ಲುಕ್ ಅಲ್ಲೇ ಇರೋ ಗಾಡಿ ಸರ್. ಗಾಡಿ ಸ್ವಲ್ಪ ಡಸ್ಟ್ ಆಗಿರೋದ್ರಿಂದ ಒಂದು ಒಳ್ಳೆ ವಾಟರ್ ಸರ್ವಿಸ್ ಎಲ್ಲ ನಾವು ಮಾಡ್ಕೊಡ್ತೀವಿ. ಜಾಕು ವೀಲು ಪಾನ ಎಲ್ಲ ಹಾಕೊಡ್ತೀವಿ ಸರ್. ಏನೆಲ್ಲ ಆಕ್ಸರೀಸ್ ಬೇಕು ರನ್ನಿಂಗ್ ಕಂಡೀಷನ್ ಹಾಗೆ ನಾವು ರನ್ನಿಂಗ್ ಕಂಡೀಷನ್ ಇರೋ ತರ ನಾವು ಮಾಡ್ಕೊಡ್ತೀವಿ ಸರ್. ಇದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್, ಬರೀ 2 ಲಕ್ಷಕ್ಕೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಓಕೆ, ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ವ್ಯಾಪಾರ ಆದ್ಮೇಲೆ ಮಾತಾಡಬೇಕು, ಮಾತಾಡಿದ್ಮೇಲೆ ಪ್ರೈಸ್ಗಳು ಕಡಿಮೆ ಮಾಡಬೇಕು, ಕಡಿಮೆ ಮಾಡಿ ಒಳ್ಳೆ ಪ್ರೈಸ್ಗೆ ತಗೋಬೇಕು. ಸರ್ ಸ್ವಿಫ್ಟ್ ZXi ಸರ್, 2016 ಸರ್, ಸೆಕೆಂಡ್ ಓನರ್ ಆಗಿದೆ. ಅದು ಪೆಟ್ರೋಲ್ ವೇರಿಯಂಟ್ ZXi ಟಾಪ್ ಎಂಡ್ ಗಾಡಿ ಸರ್. 80,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 4,65,000ಕ್ಕೆ
ಸರ್. ಓಕೆ 4,65,000ಕ್ಕೆ. ಡಿಸೈರ್ ಸರ್. ಸರ್ ಡಿಸೈರ್ ಅಲ್ಲಿ 2011 ಸರ್, ಸೆಕೆಂಡ್ ಓನರ್ ಆಗಿದೆ. ಇದು ಅಷ್ಟೇ ಸರ್, ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಬರೀ 2 ಲಕ್ಷ ಕೊಡ್ತೀವಿ ಸರ್. 2 ಲಕ್ಷಕ್ಕೆ. ಓಕೆ ನೆಕ್ಸ್ಟ್ ಸರ್ ಕಾರ್ಗೋ. ಸರ್ ಇದು ಈಕೋ ಕಾರ್ಗೋ ಇದೆ ನೋಡಿ ಸರ್. ಈಕೋ ಕಾರ್ಗೋ 2018 ಸಿಂಗಲ್ ಓನರ್ ಆಗಿದೆ. 2,80,000ಕ್ಕೆ ಫೈನಲ್ ಆಗುತ್ತೆ ಸರ್. 280ಕ್ಕೆ. ಆಲ್ಟೋ ಸರ್. ಸರ್ 2012 ಸರ್, ಸಿಂಗಲ್ ಓನರ್ ಆಗಿರೋ ಗಾಡಿ ಸರ್. 2,10,000ಕ್ಕೆ ಫೈನಲ್ ಆಗುತ್ತೆ. ಓಕೆ 2,10,000ಗೆ. ಸರ್ 2 ವ್ಯಾಗನರ್ ಇದೆ. ಸೊ ಎರಡರಲ್ಲಿ ಯಾವ್ದು ಬೇಕು ಅವರೇ ಡಿಸೈಡ್ ಮಾಡ್ಕೊಬಿಡಿ ಸರ್. ಇಲ್ಲಿ ನೋಡಿ ಸರ್, 2008 ಸರ್, ಸಿಂಗಲ್ ಓನರ್ ಗಾಡಿ ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 1,35,000ಕ್ಕೆ ಸರ್. ಹಾಗೆ ಇನ್ನೊಂದು ಚಾಕ್ಲೇಟ್ ಗಾಡಿ ಇದೆ ನೋಡಿ ಸರ್, ಚಾಕ್ಲೇಟ್ ಕಲರ್ ಅಲ್ಲಿ ವ್ಯಾಗನರ್ VXI 2011 ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 2,05,000ಕ್ಕೆ ಫೈನಲ್ ಆಗುತ್ತೆ ಸರ್. 2,05,000ಗೆ. ಓಕೆ ಸ್ಯಾಂಟ್ರೋ ಬೇಕಾ ಆಲ್ಟೋ ಬೇಕಾ? ಎರಡು ಕೂಡ ಇರುತ್ತೆ, ಅದು ಕೂಡ ಲೋ ಬಜೆಟ್ ಅಲ್ಲಿ ಸಿಗುತ್ತೆ ಸರ್. ಸ್ಯಾಂಟ್ರೋ ಸರ್ ಲೋ ಬಜೆಟ್ ಗಳ ಸುಗ್ಗಿ ಅಂತಾನೆ ಹೇಳ್ಬೋದು ಸರ್. NXO ಕಾರ್ನಲ್ಲಿ ಇದು ನೋಡಿ ಸರ್, 2008 ಥರ್ಡ್ ಓನರ್ ಆಗಿದೆ. 1,50,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಕೆ ಹಾಗೆ ಇನ್ನೊಂದು ಆಲ್ಟೋ K10 ಇದೆ ನೋಡಿ ಸರ್, ಅದು ಬ್ಲಾಕ್ ಬ್ಯೂಟಿ 2012 ಸರ್, ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 2,05,000ಕ್ಕೆ. ಹಾಗೆ ಇನ್ನೊಂದು ಆಲ್ಟೋ K10 VXI ಇದೆ ನೋಡಿ ಸರ್, ಇದು ಅಷ್ಟೇ 2,20,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಕೆ ಸರ್ ಆಲ್ಟೋ LX ಇದೆ 2009 ಸರ್, ಸೆಕೆಂಡ್ ಓನರ್ ಆಗಿದೆ. 1,95,000ಕ್ಕೆ ಆಗುತ್ತೆ. ಹಾಗೆ ಇಲ್ಲೊಂದು ಸ್ಯಾಂಟ್ರೋ ಇದೆ ನೋಡಿ ಸರ್, ಸ್ಯಾಂಟ್ರೋ 2007 ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 1,50,000ಕ್ಕೆ ಫೈನಲ್ ಆಗುತ್ತೆ. ಹಾಗೆ ಇನ್ನೊಂದು ಇಂಡಿಗೋ ಮಾನ್ಸಾ ಇದೆ ನೋಡಿ ಸರ್, 2011 ಸರ್, ಥರ್ಡ್ ಓನರ್ ಆಗಿದೆ. ಇದು ಅಷ್ಟೇ ಸರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಬೊಂಬಾಟ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 1,50,000. ಸ್ವಲ್ಪ ಡಸ್ಟ್ ಆಗಿದೆ ಸರ್, ಒಂದು ಒಳ್ಳೆ ವಾಟರ್ ಸರ್ವಿಸ್ ಮಾಡಿಸ್ಕೊಡ್ತೀವಿ ಸರ್. ನೆಕ್ಸ್ಟ್ ಸರ್ ಗ್ರ್ಯಾಂಡ್ ಐಟನ್ ಮ್ಯಾಗ್ನಾ ಇದೆ ನೋಡಿ ಸರ್, 2014 ಸರ್, ಸಿಂಗಲ್ ಓನರ್ ಗಾಡಿ ಸರ್. 3,30,000 ನೆಗೋಷಿಯಬಲ್ ಆಗುತ್ತೆ. ಈ ಇಯರ್ ಎಂಡ್ ಧಮಾಕ ಸೇಲ್ಗೆ ಈ ವರ್ಷದಲ್ಲಿ ನಾನು ನಿಮಗೆ ಕೊಡಬೇಕು ಅಂದರೆ 3,05,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. 3,05,000ಗೆ.